ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗವನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಎಳೆನೀರು ಇವತ್ತು ಎಳೆನೀರು ಎಲ್ಲೆಲ್ಲೂ ಸಿಗ್ತಾ ಇದೆ. ಎಳೆನೀರು ಸೀಸನ್ ಕೂಡ ಇದು. ಈ ಒಂದು ಎಳೆನೀರನ್ನು ನಾವು ಕುಡಿತೇವೆ, ಸಾಮಾನ್ಯವಾಗಿ ಅದನ್ನು ಬಿಸಾಕ್ತೇವೆ. ಅದಾದರೂ ಒಳಗಡೆ ಇರುವಂಥ ಗಂಜಿಯನ್ನು ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ. ಆದರೆ ನೀವು ಎಳೆನೀರನ್ನ ಮನೆ ತಂದುಕೊಂಡು ಆ ಗಂಜಿಯನ್ನು ಔಷಧಿಯಾಗಿ ಬಳಸ್ಬೋದು. ಎಸ್ಪೆಷಲಿ ಅದರ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ ಬಳಸ್ಬೋದು. ಆ ಒಂದು ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಎಳೆನೀರಿನಿಂದ ಸೌಂದರ್ಯ. ಹೌದು, ಅದನ್ನು ತಿಳಿಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಉಚಿತವಾಗಿ ಹೆಲ್ತ್ ಟಿಪ್ಸ್ ಕಳಿಸ್ಕೊಡ್ತೇವೆ. ಅಷ್ಟೇ ಅಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ಕೆಳಗೆ ಬರ್ತಾ ಇರುವಂಥ ನಂಬರ್ಗೆ ತಾವೊಂದು ಮಿಸ್ಡ್ ಕಾಲ್ ಕೊಡಿ. 1 ಅಥವಾ 2 ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರ ಜೊತೆ ಮಾತನಾಡಿ ಆಹಾರ, ಔಷಧಿ, ಮನೆಮದ್ದುಯಿಂದೆಲ್ಲ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯವಸ್ಥೆಯ ಪ್ರಯೋಜನವನ್ನು ಪಡೆಯಿರಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಡೈಲಿ ನಾವು ಹೊಸ ಹೊಸ ವಿಷಯಗಳೊಂದಿಗೆ ಬರ್ತೇವೆ, ನಿಮಗೆ ಹೊಸ ಹೊಸ ವಿಷಯಗಳನ್ನು ಕೊಡಲಿಕ್ಕಾಗತ್ತೆ. ಹಾಗಾಗಿ ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಷನ್ ಆವಾಗ ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೇ ಆದಮೇಲೆ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನಮಗೆ ಇದನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ತಜ್ಞ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯ ಆಗಿರುವಂಥ ಡಾಕ್ಟರ್ ಶ್ವೇತಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಎಳೆನೀರು ಬಗ್ಗೆ ತಿಳಿಸ್ಕೊಡ್ತೇನೆ ಅಂತಂದರೆ, ಸೊ ಎಳೆನೀರು ಯಾವ ರೀತಿ, ಅದರಲ್ಲಿ ಒಳಗಡೆ ಇರುವಂತಹ ತಿಳಿ, ಗಂಜಿ ಅಂತ ಹೇಳ್ತೇವೆ, ತಿಳಿ ಅಂತ ಹೇಳ್ತಾರೆ ಕೆಲವರು, ಅದು ತುಂಬ ಪ್ರಯೋಜಕ ಅಂತ. ಸೊ ಅದು ಹೇಗೆ? ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಿತ್ಯ ಸಂಜೀವಿನಿ ಎಳೆನೀರು ಅಂತ ನಾವೇನು ಹೇಳ್ತೀವಿ, ಸೌಂದರ್ಯವರ್ಧಕ ಅಂತಲೇ ಹೇಳ್ಬೋದು. ಮುಖದ ತ್ವಚೆಗೆ ಹಾಗೂ ಚರ್ಮದ ಆರೋಗ್ಯಕ್ಕೆಲ್ಲ ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೌದು, ಇದನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ, ಡೈಲಿ ಎಳೆನೀರನ್ನು ಯೂಸ್ ಮಾಡೋದ್ರಿಂದ ಬಾಡಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಟಾಕ್ಸಿನ್ಸ್ ಎಲ್ಲ ಹೊರಗೆ ಬಂದ್ಬಿಟ್ಟು BP-ಯನ್ನು ಹತೋಟಿಯಲ್ಲಿ ಇಡುವಲ್ಲಿ, ಅದೇ ರೀತಿ ಇನ್ಫ್ಲಮೇಷನ್ನ ಕಮ್ಮಿ ಮಾಡಿ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಮುಖ್ಯವಾಗಿ ನಾವು ಹೇಳೋದಾದರೆ ಬಾಡಿ ಡಿಟಾಕ್ಸಿಫಿಕೇಷನ್, ಅದರಿಂದ ಲಿವರ್ ಕ್ಲೆನ್ಸ್ಡ್ ಆಗಿ ಫೇಸ್ಗೆ, ತ್ವಚೆಗೆ ಮುಖ್ಯವಾಗಿ ಗ್ಲೋ ಅನ್ನು, ಹೌದು, ವ್ರಿಂಕಲ್ಸ್ನ ಕಮ್ಮಿ ಮಾಡಿ ವಿಸಿಬಲ್ ಗ್ಲೋ ಕೊಡುತ್ತೆ. ಅದೇ ರೀತಿ ಹೇಳೋದಾದರೆ, ನಾವು ಕೇವಲ ಬಾಡಿ ಹೀಟ್ ಆದರೆ ಮಾತ್ರ ಎಳ್ನೀರು ಕುಡಿಬೇಕು ಅಂತ ಅಂದ್ಕೊಂಡಿರ್ತೀವಿ. ಅಲ್ಲ, ಹಾಗೆಯೇ, ಏಕೆಂದರೆ ಅದರಲ್ಲೂ ಎಳ್ನೀರಲ್ಲೂ ಸಾಕಷ್ಟು ಬೇರೆ ಬೇರೆ ಇನ್ನಿತರ ಆರೋಗ್ಯಕರ ಗುಣಗಳು ಕೂಡ ಇದೆ. ಸೊ ಪ್ರತಿನಿತ್ಯ ಡೈಲಿ ಎಳ್ನೀರನ್ನು ಕುಡಿಯೋದು ಸಹಕಾರಿ, ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಮುಖ್ಯವಾಗಿ ನಮ್ಮ ತ್ವಚೆಯ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಈ ಎಳೆನೀರನ್ನು ಬಳಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದರಲ್ಲೂ ಡಯಾಬಿಟಿಸ್ ಇದ್ದವರು ಎಳೆನೀರು ಕುಡಿಲೇಬಾರ್ದು ಅಂದ್ಕೊಂಡಿರ್ತಾರೆ. ಆದರೆ ಮಧುಮೇಹ ಇದ್ದವರು, ಡಯಾಬಿಟಿಸ್ ಇದ್ದವರು ಎಳೆನೀರನ್ನು ಕುಡಿಬೋದು. ಯಾಕೆಂದರೆ ಅದರಲ್ಲಿ ಕೇವಲ 7ರಿಂದ 8% ಅಷ್ಟೇ ಸಕ್ಕರೆ ಅಂಶ ಇರುತ್ತೆ. ಖಂಡಿತವಾಗಿ ಎಳೆನೀರಿನಿಂದ ನೀವು ಸರಿ ಊಟ ಮಾಡಿ ಅದ್ರ ಮೇಲೆ ಎಳೆನೀರು ಕುಡಿದ್ರೆ ಶುಗರ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಊಟದ ಬದಲಿಗೆ ಅಥವಾ ಊಟಕ್ಕಿಂತ ಮುಂಚೆ ನೀವು ಎಳೆನೀರನ್ನು ಕುಡಿಯೋದ್ರಿಂದ ಹೊಟ್ಟೆ ತುಂಬುದಂಥ ಅನುಭವ ಆಗುತ್ತೆ. ಜೊತೆಗೆ ಡಯಾಬಿಟಿಸ್ ಇದ್ದವರಿಗೆ ರಕ್ತ ಸಂಚಾರ ಸರಿಯಾಗಿ ಆಗಲಿಕ್ಕೆ, ಅವರ ಮಧುಮೇಹ ಹತೋಟಿಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಎಳೆನೀರು ಒಳಗಡೆ ಇರುವಂಥ ಗಂಜಿಯನ್ನು ತಿನ್ನೋದ್ರಿಂದಾಗಿ ಒಳ್ಳೆ ಕೊಲೆಸ್ಟ್ರಾಲ್ HDL ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಎಲ್ಲ ಕಾಲದಲ್ಲೂ ನಮಗೆ ಸಿಗುವಂತಹ ಪ್ರಕೃತಿದತ್ತ ಪಾನೀಯ ಅಂತಂದರೆ ಅಮೃತ ಅಂತಲೇ ಹೇಳ್ಬೋದು ಎಳ್ನೀರು. ಎಲ್ಲ ಲೋಕದ ಅಮೃತ ಎಳೆನೀರು. ಹೌದು ಸರ್. ಸೊ ಎಲ್ಲ ಕಾಲದಲ್ಲೂ ಸಿಗುತ್ತೆ. ಡೈಲಿ ಯೂಸ್ ಮಾಡೋದು ಒಳ್ಳೆಯದು. ಹಾಗೆ ಇದರಲ್ಲಿ ನ್ಯಾಚುರಲ್ ಆಗಿ ನಮಗೆ ಎಲೆಕ್ಟ್ರೋಲೈಟ್ಸ್ ಸಿಗೋದ್ರಿಂದ, ಎಲೆಕ್ಟ್ರೋಲೈಟ್ಸ್ ಅಂಶ ಇರೋದ್ರಿಂದ, ಮ್ಯಾಗ್ನೀಷಿಯಮ್, ಮ್ಯಾಂಗನೀಸ್, ಫಾಸ್ಫರಸ್, ಸೋಡಿಯಂ, ಕ್ಲೋರೈಡ್, ಕ್ಯಾಲ್ಶಿಯಂ ಎಲ್ಲ ರೀತಿಯ ಎಲೆಕ್ಟ್ರೋಲೈಟ್ಸ್ಗಳು ಇದರಲ್ಲಿ ಇರೋದ್ರಿಂದ, ಅಂಶ ಇರೋದ್ರಿಂದ, ನೈಸರ್ಗಿಕವಾಗಿ ನಮಗೆ ಸಿಗ್ತಾ ಇರೋದ್ರಿಂದ ಅಗತ್ಯವಾಗಿ ಬೇಕಾದಂಥ ಶಕ್ತಿಯನ್ನು ನೀಡಲಿಕ್ಕೆ ಸಹಾಯ ಆಗ್ತದೆ. ತ್ವಚೆ, ಯಾರಿಗೆಲ್ಲ ಒಣ ಚರ್ಮ ಇದೆ, ಸಿಪ್ಪೆ ಸುಳಿತಾ ಇದೆ, ಕೆರೆತ ಬರ್ತಾ ಇದೆ, ಅದೇ ರೀತಿ ಮುಖದಲ್ಲಿ ಕಪ್ಪು ಕಲೆ ಇರುವಂಥವರು ಇದನ್ನ ತ್ವಚೆಗೆ ಹಾಗೂ ದೇಹದ ಚರ್ಮಕ್ಕೆ ಬಳಕೆ ಮಾಡ್ಕೊಳ್ಬೋದು. ಪ್ರತಿನಿತ್ಯ ಎಳ್ನೀರನ್ನು ಕುಡಿಯುವಂಥದ್ದು. ಅದೇ ರೀತಿ ಪ್ರತಿನಿತ್ಯ ಎಳೆನೀರಿಗೆ ಸ್ವಲ್ಪ ಅರಿಶಿನ, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು, ಅಲೋವೆರಾ ಹಾಕ್ಬಿಟ್ಟು ಆ ಪ್ಯಾಕ್ನ ಡೈಲಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇದರಿಂದ ಕೊಲಾಜನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಹಾಗೆ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರೋದ್ರಿಂದ ಸ್ಕಿನ್ ಸೆಲ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಕೊಳ್ಬೋದು. ಅದೇ ರೀತಿ ಈ ಎಳೆನೀರಿನೊಂದಿಗೆ ನಿಂಬೆ ರಸ ಹಾಕಿ ತಗೊಳ್ಳೋದ್ರಿಂದ ಫೇಸ್, ಗಂಜಿ ಹೇಳ್ತಾ ಇದ್ದಾರೆ, ಎಳೆನೀರಿಗೆ ನಾವು ಸ್ವಲ್ಪ ಏನು ಹೇಳ್ತೇವೆ, ನಿಂಬೆ ರಸವನ್ನು ಹಾಕಿ ಕಾಟನಲ್ಲಿ ಡಿಪ್ ಮಾಡಿ ಫೇಸ್ಗೆ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ ಹೈಡ್ರೇಷನ್ ಆಗುತ್ತೆ. ಅದೇ ರೀತಿ ಎಲಾಸ್ಟಿಕ್
ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಸಹಾಯ ಹಾರ್ಡ್ ಸ್ಕಿನ್ ಇರುತ್ತೆ, ಅವರಿಗೆ ಸಾಫ್ಟ್ ಆಗುತ್ತೆ. ಹೌದು, ಸ್ಮೂತ್ ಆಗುತ್ತೆ. ಸೊ ಅದೇ ರೀತಿ ಈ ಎಳೆನೀರು ಗಂಜಿ ನಾನು ಹೇಳ್ತಾ ಇದ್ದೀನಿ, ಆ ಎಳೆನೀರು ಗಂಜಿಗೆ ಗಂಜಿ ಅಥವಾ ತಿಳಿ ಅಂತ ಏನು ಹೇಳ್ತಾರೆ ಒಳಗಡೆ ಇರುತ್ತೆ ಅದರದ್ದು, ಅದನ್ನು ಉಪಯೋಗಿಸ್ಬೋದು. ಅದ್ರ ಜೊತೆಗೆ ಹಾಲಿನ ಕೆನೆ, ಈ ಎರಡನ್ನ ಮಿಕ್ಸ್ ಮಾಡಿ ರುಬ್ಕೊಳ್ಬೇಕು. ಚೆನ್ನಾಗಿ ರುಬ್ಬಿಟ್ಟು ಆ ನೊರೆ ಬಂದಿರುತ್ತಲ್ಲ, ಆ ನೊರೆನ ಕಾಟನಲ್ಲಿ ಡಿಪ್ ಮಾಡಿ ಫೇಸ್ಗೆ ಹಚ್ಚಬೇಕು. ಈ ರೀತಿ ಈ ಎಳೆನೀರಿನ ಗಂಜಿ ಜೊತೆಗೆ ಇನ್ನೊಂದು ಉಪಾಯ ಹೇಳ್ತೇನೆ. ಎಳೆನೀರಿನ ಗಂಜಿ ಜೊತೆಗೆ ಮುಲ್ತಾನ್ ಮೇಟಿ ಮತ್ತು ಸ್ವಲ್ಪ ರೋಸ್ ವಾಟರ್ ಹಾಕಿ ಹಚ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಸೌಂದರ್ಯ ಪ್ರಿಯರಿಗೆ ನಾನು ಹೇಳ್ತಾ ಇರೋದು, ಅಂಥವ್ರಿಗಂತೂ ಒಳ್ಳೆ ವಿಸಿಬಲ್ ಗ್ಲೋ ಕೊಡುತ್ತೆ. ಡೈಲಿ ಪ್ರಾಕ್ಟೀಸ್ ಮುಖದ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ, ತ್ವಚೆಯ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ, ಮುಖ ಪಳಪಳ ಹೊಳೆಯುವಂತೆ ಮಾಡಲಿಕ್ಕೆ ಖಂಡಿತವಾಗಿ ಈ ಒಂದು ಉಪಾಯ ಮುಲ್ತಾನ್ ಮಿಟ್ಟಿ, ಎಳೆನೀರಿನ ಗಂಜಿ ಮತ್ತು ರೋಸ್ ವಾಟರ್ ಈ ಕಾಂಬಿನೇಷನ್ನ ಮಾಡಿ ಹಚ್ಕೊಳ್ಳೋದ್ರಿಂದಾಗಿ ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ ನಿಮ್ಮ ಮುಖದ ಕಾಂತಿ ಹೆಚ್ಚಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ಮೇಕಪ್ ರಿಮೂವರ್ ಆಗಿ ಕೂಡ ನಾವು ಎಳ್ನೀರು ಗಂಜಿ ಅಥವಾ ಎಳ್ನೀರನ್ನು ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕೊಕೊನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಈ ಮೂರು ಮಿಶ್ರಣವನ್ನು ಮಿಕ್ಸ್ ಮಾಡಿ ಮೇಕಪ್ ರಿಮೂವರ್ ಆಗಿ ನಾವು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಓಕೆ, ಅನೇಕರಿಗೆ ಮೇಕಪ್ ಮಾಡ್ಲಿಕ್ಕೆ ಗೊತ್ತಿರುತ್ತೆ, ಅದರ ರಿಮೂವ್ ಮಾಡೋ ಟೆಕ್ನಿಕ್ ಗೊತ್ತಿರಲ್ಲ, ಹೀಗಾಗಿ ಮುಖ ಹಾಳಾಗ್ಬಿಡುತ್ತೆ. ಮೇಕಪ್ನಿಂದಾನೇ ಮುಖ ಹಾಳಾಗುತ್ತೆ. ಸೊ ಹಾಗಾಗಿ ಮೇಕಪ್ ರಿಮೂವಲ್ ಕೂಡ ಭಾಳ ಮುಖ್ಯ. ಸೊ ನ್ಯಾಚುರಲ್ ಆಗಿ ಮೇಕಪ್ ರಿಮೂವಲ್ ಆಗಿ ನೀವು ಎಳ್ನೀರಿನ ಗಂಜಿ ಹಾಗೂ ತೆಂಗಿನಕಾಯಿಯ ಎಣ್ಣೆ, ಶುದ್ಧ ಕೊಬ್ಬರಿ ಎಣ್ಣೆ, ಒರಿಜಿನಲ್ ಕೊಕೊನಟ್ ಆಯಿಲ್ VCO ನಮಗೆ ಕಳಿಸ್ಕೊಡ್ತೇವೆ. ಅದನ್ನು ಸೇರಿಸಿ ನೀವು ಮುಖವನ್ನು ವಾಶ್ ಮಾಡ್ಕೊಳ್ಳೋದು. ಫಸ್ಟ್ ಕರೆಕ್ಟಾಗಿ ಮಸಾಜ್ ಮಾಡಿ ಎಲ್ಲ ಮಾಡಿ ಆಮೇಲೆ ವಾಶ್ ಮಾಡ್ಕೊಳ್ಳೋದು. ಹೀಗೆ ಮಾಡೋದ್ರಿಂದಾಗಿ ಮೇಕಪ್ ರಿಮೂವಲ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಹಾಗಾದರೆ ಎಳೆನೀರು ಭಾಳ ಉಪಯುಕ್ತ. ಸೊ ಎಳೆನೀರಿನ ಈ ಒಂದು ಕಾಂಬಿನೇಷನನ್ನು ಮಾಡಿ ಮುಖದ ಸೌಂದರ್ಯನ ಹೆಚ್ಚು ಮಾಡ್ಕೋಬೋದು, ಜೊತೆಗೆ ಟೋಟಲ್ ಆರೋಗ್ಯದ ಸೌಂದರ್ಯನ ಹೆಚ್ಚು ಮಾಡ್ಕೋಬೋದು. ಕಿಡ್ನಿ ಕಲ್ಲಿದ್ದವರು 1 ವಾರ ಕಾಲ 10 ml ಕಡಿಮೆ ಇದ್ದರೆ 1 ವಾರ ಕಾಲ ಪ್ರತಿದಿನ ಒಂದು 6 ರಿಂದ 7 ಎಳೆನೀರನ್ನು ಕುಡಿಯೋದು ಮತ್ತು ಏನೂ ಆಹಾರ ಸೇವಿಸದೇ ಇರೋದು ಖಂಡಿತವಾಗಿ ಕಲ್ಲು ಬಿದ್ದೋಗೋಲ್ಲಿ ಸಹಾಯ ಆಗುತ್ತೆ. 10 ml ಒಳಗಡೆ ಇರುವಂಥ ಕಲ್ಲುಗಳು ಕರಗಿ ಬಿದ್ದೋಗುತ್ತೆ. ಸೊ ಅಷ್ಟೊಂದು ಪ್ರಯೋಜನಕಾರಿ ಈ ಒಂದು ಎಳೆನೀರು. ಈ ಒಂದು ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಡಾಕ್ಟ್ರಿಗೂ ವಂದನೆಗಳು, ತಮಗೂ ವಂದನೆಗಳು.